ಈಗ ಒಂದು ವಿಡಿಯೋ ಏನಿದೆ ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಮಂಡ್ಯದಲ್ಲಿ ಮಾತನಾಡಿದಂತಹ ಚೆಲುವರಾಯಸ್ವಾಮಿ ಅವರ ವಿಡಿಯೋ ಈಗ ಸೋತ ನಂತರ ಅದು ಮತ್ತೆ ಮುನ್ನೆಲೆಗೆ ಬಂದಿದೆ. ಎಲ್ಲ ಕಡೆ ವೈರಲ್ ಆಗೋದಕ್ಕೆ ಶುರುವಾಗಿದೆ. ಏನು ಹೇಳಿದಿರು ಆ ಸಂದರ್ಭದಲ್ಲಿ ಅಂತ ಚೆಲುವರಾಯಸ್ವಾಮಿ ಹಳೆ ವಿಡಿಯೋ ಸುತ್ತ ಹೊಸ ಸುದ್ದಿ ಇದೀಗ ಹರಿದಾಡ್ತಾ ಇದೆ. ಮಂಡ್ಯದಲ್ಲಿ ಸೋಲು ಕೈ ತಪ್ಪುತ್ತಾ ಮಂತ್ರಿಗಿರಿ ಅನ್ನುವಂತಹ ಪ್ರಶ್ನೆ. ಸ್ಟಾರ್ ಚಂದ್ರು ಸೋತ್ರೆ ರಾಜೀನಾಮೆಯನ್ನ ಸಲ್ಲಿಸುವ ಮಾತುಗಳನ್ನಾಡಿದ್ರು. ಸಚಿವ ಸ್ಥಾನ ಬಿಟ್ಟು ಶಾಸಕರಾಗಿ ಇರ್ತೀನಿ ಅಂತ ಹೇಳಿ ಭಾಷಣವನ್ನ ಮಾಡಿದ್ರು. ಚೆಲುವರಾಯಸ್ವಾಮಿ ಭಾಷಣದ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹೀನಾಯವಾಗಿ ಸೋಲನ್ನ ಅನುಭವಿಸಿದ ನಂತರ ಇದೀಗ ಆಗ ಮಾತನಾಡಿದಂತಹ ಮಾತುಗಳು ಈಗ ವೈರಲ್ ಆಗೋದಕ್ಕೆ ಶುರುವಾಗಿದೆ. ಶತಾಯಗತಾಯವಾಗಿ ಕುಮಾರಸ್ವಾಮಿ ಅವರನ್ನ ಸೋಲಿಸಬೇಕು, ನಾವು ಸೋಲಿಸ್ತೀವಿ ಅಂತ ಕೂಡ ಹೇಳಿದ್ರು. ಆದರೆ ಕುಮಾರಸ್ವಾಮಿ ಲಕ್ಷಾಂತರ ವೋಟ್ಗಳ ನಂತರ ಜಯಬೇರಿಯನ್ನ ಬಾರಿಸಿದ್ರು. ಫಲಿತಾಂಶ ವ್ಯತ್ಯಾಸ ಆದ್ರೆ ಅಳೋದು ಇಲ್ಲ, ಬೇಜಾರು ಮಾಡ್ಕೊಳ್ಳೋದು ಇಲ್ಲ, ಯಾರನ್ನು ಬೈಯೋದು ಇಲ್ಲ. ಎಲ್ರಿಗೂ ನಮಸ್ಕಾರ ಹಾಕ್ಬಿಟ್ಟು ಒಂದೆರಡು ತಿಂಗಳು ಎಲ್ಲಾರು ಹೋಗಿ ಹೊರಗಡೆ ಪ್ರವಾಸ ಮಾಡ್ಕೊಂಡು ಫೋನ್ ಸಿಮ್ ಕಿತ್ತಾಕ್ಬಿಟ್ಟು ಹೊಸ ಸಿಮ್ ಹಾಕೊಂಡು ರಾಜಕಾರಣ ನಿವೃತ್ತಿ ಘೋಷಣೆ ಮಾಡ್ಬಿಟ್ಟು ನೆಮ್ಮದಿನಲ್ಲಿ ಈ ಚುನಾವಣೆಯ ಫಲಿತಾಂಶ ಸ್ಫೂರ್ತಿ ಕೊಡದೇ ಇದ್ರೆ ಬಹುಶಃ ನನಗೆ ಹೆಂಗೆ ಎನರ್ಜಿನೂ ಬರಲ್ಲ, ಮನಸ್ಸೂ ಬರಲ್ಲ, ಕೆಲಸ ಮಾಡ್ಲಿಕ್ಕೂ ಆಗಲ್ಲ. ನರೇಂದ್ರ ಸ್ವಾಮಿ ಹೇಳ್ದಂಗೆ ಟೇಬಲ್ ಕುಟ್ಟಕ್ಕೂ ಆಗಲ್ಲ, ಕ್ಯಾಬಿನೆಟ್ ಅಲ್ಲಿ ಮಾತಾಡಕ್ಕೂ ಆಗಲ್ಲ, ತಲೆ ಬಗ್ಗಿಸ್ಕೊಂಡು ಕೂತ್ಕೋಬೇಕಾಗತ್ತೆ. ಬಹಳ ಹೆಚ್ಚು ಅಂದ್ರೆ ಬೇಡ ಬಿಡಪ್ಪ ಅಂತ ರಾಜೀನಾಮೆ ಕೊಟ್ಟು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಆನಂದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಏನೋ ಆನಂದ್, ಚೆಲುವರಾಯಸ್ವಾಮಿ ಅವರು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈ ಹಿಂದೆ ಮಾತನಾಡಿದಂತಹ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಚುನಾವಣೆಯಲ್ಲಿ ಸೋತ್ರೆ ಕೆಲಸ ಮಾಡೋಕ್ ಮನ್ಸು ಬರೋದಿಲ್ಲ ಅಂತ ಹೇಳಿದ್ರು. ಈಗ ಏನ್ ಮಾಡ್ತಾರಂತೆ ಅಂತ ರಮ್ಯಾ, ಏನು ಮಂಡ್ಯ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದಂತಹ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಸೋಲಿಸೋದಕ್ಕೆ ಚೆಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಡೆ ರಣತಂತ್ರವನ್ನ ರೂಪಿಸಿತ್ತು. ಚುನಾವಣೆಯಲ್ಲಿ ಅವರನ್ನು ಸೋಲಿಸಲೇಬೇಕು ಅನ್ನೋ ಕಾರಣಕ್ಕಾಗಿ ತಂತ್ರಗಾರಿಕೆಯನ್ನ ಮಾಡಿತ್ತು. ಏನು ಭಾವನಾತ್ಮಕವಾಗಿ ಸೆಳೆಯುವಂತದ್ದು, ಅದ್ರ ಜೊತೆಗೆ ಮುಂದೆ ಯಾವ ರೀತಿ ಅಭಿವೃದ್ಧಿ ಕೆಲಸವನ್ನ ಮಾಡ್ತೀವಿ ಅಥವಾ ಏನಾದ್ರೂ ಕುಮಾರಸ್ವಾಮಿ ಅವರು ಗೆದ್ರೆ ನಾವು ನಿಮ್ಗೆ ಅಭಿವೃದ್ಧಿ ಕೆಲಸವನ್ನೇ ಮಾಡೋದಿಲ್ಲ ಅಂತ ಹೇಳ್ಕ ಬಂದಿದ್ರು. ಅದ್ರ ಜೊತೆಗೆ ಕುಮಾರಸ್ವಾಮಿ ಅವ್ರೇನಾದ್ರು ಗೆದ್ರೆ ಅಂದ್ರೆ ಸ್ಟಾರ್ ಚಂದ್ರ ಅವ್ರನ್ನ ಸೋತ್ರೆ ನಾನು ರಾಜೀನಾಮೆಯನ್ನ ಕೊಡ್ಬೇಕಾಗುತ್ತೆ ಅಂತ ಹೇಳಿ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅವರು ಹೇಳಿದ್ರು. ಆ ವಿಡಿಯೋ ಈಗ ವೈರಲ್ ಆಗ್ತಾ ಇರುವಂತದ್ದು. ಪ್ರಚಾರದ ಸಂದರ್ಭದಲ್ಲಿ ಈ ಬಾರಿ ಏನಾದ್ರೂ ಚುನಾವಣೆಯಲ್ಲಿ ವ್ಯತ್ಯಾಸ ಆದ್ರೆ ನಾವು ಏನು ಕ್ಯಾಬಿನೆಟ್ ನಲ್ಲಿ ಕುಂತ್ಕ ಮಾತಾಡೋದಕ್ಕಾಗಲ್ಲ, ತಲೆ ಎತ್ಕೊಂಡು ಮಾತಾಡೋದಕ್ಕಾಗಲ್ಲ, ರಾಜೀನಾಮೆ ಕೊಡಬೇಕಾಗುತ್ತೆ, ರಾಜೀನಾಮೆ ಕೊಟ್ಟು ನಾನು ಶಾಸಕನಾಗಿ ಮುಂದುವರಿಬೇಕಾಗುತ್ತೆ ಅಂತ ಹೇಳಿದ್ರು. ಅದ್ರ ಜೊತೆಗೆ ರಾಜಕೀಯ ನಿವೃತ್ತಿಯ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ರು. ಏನು ನೀವೇನಾದ್ರೂ ಈ ಚುನಾವಣೆಯಲ್ಲಿ ವ್ಯತ್ಯಾಸ ಮಾಡಿದ್ರೆ ನಾನು ನನ್ನ ಫೋನನ್ನ ಸ್ವಿಚ್ ಆಫ್ ಮಾಡ್ಕೊಂಡು ಬೇರೆ ಒಂದು ಸಿಮ್ ಅನ್ನ ಹಾಕೊಂಡು ಒಂದೆರಡು ತಿಂಗಳ ಕಾಲ ಪ್ರವಾಸಕ್ಕೆ ಹೋಗ್ತೀನಿ, ಅದ್ರ ಜೊತೆಗೆ ನಾನು ರಾಜಕೀಯ ನಿವೃತ್ತಿ ಬಗ್ಗೆ ಕೂಡ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಆ ವಿಡಿಯೋಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತದ್ದು. ಆ ಮೂಲಕ ಒಂದು ಹೊಸ ಚರ್ಚೆಗೆ ಕಾರಣ ಆಗಿದೆ. ಏನಾದ್ರೂ ನೈತಿಕ ಹೊಣೆ ಹೊತ್ತು ಚೆಲುವರಾಯಸ್ವಾಮಿ ಅವರು ರಾಜೀನಾಮೆ ಕೊಡ್ತಾರಾ, ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಹೇಳಿದಂತ ಮಾತಿನಂತೆ ನಡೆದುಕೊಳ್ತಾರಾ ಅನ್ನೋ ಒಂದು ಚರ್ಚೆ ಶುರುವಾಗಿದೆ. ಆದ್ರೆ ಈ ಬಗ್ಗೆ ಚೆಲುವರಾಯಸ್ವಾಮಿ ಅವರು ಯಾವುದೇ ರೀತಿಯ ಸ್ಪಷ್ಟನೆ ನೀಡಿಲ್ಲ. ಇವತ್ತು ನಾಗಮಂಗಲಕ್ಕೆ ಚೆಲುವರಾಯಸ್ವಾಮಿ ಅವರು ಬರ್ತಾರೆ. ಆ ಸಂದರ್ಭದಲ್ಲಿ ಯಾರು ಸ್ಪಷ್ಟನೆ ನೀಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಚೆಲುವರಾಯಸ್ವಾಮಿ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕಾರಿಯಾಗಿದೆ. ರಮ್ಯಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಆನಂದ್.